ಟೆಂಪಲ್ ಬ್ರೋ ಎವಳರ್ 3 ಕಿಲೋಮೀಟ್ರಿಗೆ 100 ರೂಪೀಸ್ ಅಂದರೆ ಹೆಂಗೆ ಸ್ಕ್ಯಾಮ್ ಮಾಡ್ತಾರೆ. ಫೋನ್ಪೇ ನಂಬ್ಕೊಂಡು ಬಂದರೆ ಹಿಂಗೆ ಬೇರೆಯವ್ರ ಹತ್ರ ಬೇಡಿ ಕೊಡಬೇಕಾಗತ್ತೆ. ಫೋನ್ಪೇ ಉಂಟಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಬೊಂಬಾಟಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಾಕಾಗಿದ್ದೀನಿ. ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ. ಸೊ ಬೆಂಗಳೂರಿಂದ ತಿರುವಣ್ಣಾಮಲೈಗೆ ನಾನು ಬಂದಿದ್ದೀನಿ. ರೂಪಾಯಿಲಿ ಆರಾಮಾಗಿ ಬರ್ಬೋದು. ಸೊ ಬೆಂಗಳೂರಿಂದ ಹಾಕ್ತೀನಿ ನೋಡಿ, ವಿಡಿಯೋ ನೋಡ್ಕೊಂಡ್ ಬನ್ನಿ ಹೋಗೋಣ. ಒಂದೇ ಟ್ರಿಪ್ಪು ಬೆಂಗಳೂರಿಂದ ತಿರುವಣ್ಣಾಮಲೈಗೆ. ನೋಡಿ ಸುಮಾರು 4 ಗಂಟೆ ಆಗಿದೆ. ನಾನು 4 ಗಂಟೆಗೆ ಬೆಂಗಳೂರು ಬಿಡ್ತಾ ಇದ್ದೀನಿ. ಸೊ 4 ಅವರ್ ಜರ್ನಿ ಬಸ್ಸಲ್ಲಿ, ಎಕ್ಸ್ಪ್ರೆಸ್ ಆಗಿರೋದ್ರಿಂದ ತಮಿಳ್ನಾಡು ಬಸ್ಗೆ ಹೋಗ್ತಾ ಇದ್ದೀನಿ ನಾನು. ಬನ್ನಿ, ನಾನು ಹೋಗ್ತಾ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೋಗ್ತಾ ಇರೋದು ನಾನು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿಗ್ತೀನಿ ನಿಮಗೆ. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಗೇಟ್ ಹತ್ರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಇನ್ನೇನು ಬರುತ್ತೆ. ನೀವೇನಾದರೂ ತಿರುವಣ್ಣಾಮಲೈಗೆ ಬೆಂಗಳೂರಿಂದ ಹೋಗ್ತಾ ಇದ್ದೀರಿ ಅಂದರೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದನೂ ಹೋಗ್ಬೋದು, ಇಲ್ಲ ಅಂದರೆ ಸಿಲ್ಕ್ ಬೋರ್ಡಿಂದನೂ ಹೋಗ್ಬೋದು, ಮಡಿವಾಳದಿಂದನೂ ಹೋಗ್ಬೋದು, ಇಲ್ಲ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಲಾಸ್ಟ್ ಹೊಸೂರಿಂದ ಹತ್ಕೊಂಡು ಹೋಗ್ಬೋದು. ನಾವು KSRTC ಸ್ಯಾಟಲೈಟಿಂದ 9:20ಕ್ಕೆ ಲಾಸ್ಟು. ತಮಿಳ್ನಾಡು ಬಸ್ಸು ಕಾಲವರೆಗೊಂದು ಬರ್ತಾನೆ ಇರುತ್ತೆ. ತುಂಬಾ ಏನು ರಶ್ ಏನು ಇರಲಿಲ್ಲ, ಸೀಟ್ ಎಲ್ಲ ಖಾಲಿನೇ ಇದ್ವು. KSRTC ಬಸ್ ಸಿಕ್ಕಿಲ್ಲ ಅಂದರೆ ನೀವು ತಮಿಳ್ನಾಡು ಬಸ್ಸಲ್ಲಿ ಹೋಗ್ಬೋದು. ಒಬ್ಬರಿಗೆ 195 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸ್ಯಾಟಲೈಟ್ ಇಂದ 222 ರೂಪಾಯಿ ಚಾರ್ಜ್ ಮಾಡ್ತಾರೆ. KSRTC ಬಸ್ಗೆ 228 ರೂಪಾಯಿನೂ ಇರುತ್ತೆ ಸ್ಯಾಟಲೈಟ್ ಇಂದ. KSRTC ಇಂದ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಬೆಸ್ಟ್ ಅದು. ಇಲ್ಲ ಅಂದ್ರೆ ಸ್ಯಾಟಲೈಟ್ ಅಲ್ಲಿ ಹೋಗಿ ನಾನು ಹತ್ಕೊಂತೀನಿ ಅಂದ್ರೆ ಸೀಟ್ ಸಿಗೋದು ಸ್ವಲ್ಪ ಕಮ್ಮಿ. ಬುಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ನೀವೇನಾದ್ರೂ ಟ್ರೈನ್ ಅಲ್ಲಿ ಹೋಗ್ತೀರಾ ಅಂದ್ರೆ SMVT ರೈಲ್ವೆ ಸ್ಟೇಷನ್ ಇಂದ ಹೋಗ್ಬೋದು, ಇಲ್ಲ ಅಂದ್ರೆ ಕೇರ್ಪುರಂ ರೈಲ್ವೆ ಸ್ಟೇಷನ್ ಇಂದ ಹೋಗ್ಬೋದು. ಟ್ರೈನ್ ನಂಬರ್ 11005 ಪುದುಚೇರಿ ಎಕ್ಸ್ಪ್ರೆಸ್. ಮಂಡೇ, ಟ್ಯೂಸ್ಡೇ, ಸಾಟರ್ಡೆ ಮಾತ್ರ ಈ ಟ್ರೈನ್ ಅವೈಲೇಬಲ್ ಇರೋದು. ದಾದರ್ ಟು ಪುದುಚೇರಿ ಎಕ್ಸ್ಪ್ರೆಸ್ ಇದು. ನಿಮ್ಗೆ ಏನಾದ್ರು ಸಿಲ್ಕ್ ಬೋರ್ಡ್ ಮಡಿವಾಳ ಹತ್ರ ಆಗಿದ್ರೆ ಮಡಿವಾಳಕ್ಕೆ ಬಂದು ಹತ್ಕೊಂಡು ಬರ್ಬೋದು, ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆದ್ರೆ ಅಲ್ಲೂ ಹತ್ಕೊಂಡು ಬರ್ಬೋದು. ಸ್ಯಾಟಲೈಟ್ ಹೋಗ್ಬೇಕು ಅನ್ನೋದೇನ್ ನೆಸೆಸಿಟಿ ಏನಿಲ್ಲ. KSRTC ಟ್ರಾವೆಲ್ ಮಾಡೋರು ಮಾತ್ರ ಸ್ಯಾಟಲೈಟ್ ಹೋಗಿ. ನಾನ್ ಹತ್ತಿರೋದು ಎಕ್ಸ್ಪ್ರೆಸ್ ಬಸ್ಸಿಗೆ, ಆದ್ರೆ ಎಲ್ಲಾ ಹಳ್ಳಿಲೂ ಸ್ಟಾಪ್ ಕೊಡ್ತಾ ಇದ್ರು. ನನಗೆ ಡೌಟ್ ಹೊಡಿತಾ ಇತ್ತು ಒಂದೊಂದ್ಸಲಿ ನಾನು ಯಾವ ಬಸ್ಸಿಗೆ ಹತ್ತದ್ನಪ್ಪ ಅಂತ. 4:15 ಹತ್ವಿ ನಾವು. 7:15 ಇಲ್ಲಿ ತಂದು ನಿಲ್ಸಿದ್ದಾರೆ, ಅಂದರೆ ಟೀ ಬ್ರೇಕ್ಗೆ. 2.5 ಅವರ್ ಜರ್ನಿ ಮಾಡಿದ್ದೀವಿ. ಇನ್ನೇನು 1 ಅವರ್ ಗುರು ಜರ್ನಿ. ತಿರುವಣ್ಣಾಮಲೈಗೆ 30 ರೂಪೀಸ್ ಅಂದರೆ ಕಾಫಿ. ಬೆಟ್ಟ ಹತ್ರ ಬರ್ತಿದ್ದಂಗೆನೆ ಪ್ರದಕ್ಷಿಣೆ ಮಾಡೋರು ತುಂಬಾ ಜನ ಕಾಣಿಸ್ತಾ ಇದ್ರು. ನೀವೇನ್ ಈಗ ನೋಡ್ತಾ ಇದೀರ, ಇವರೆಲ್ಲ ಗಿರಿವಲಯ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಆ ಬಿಸಿಲಲ್ಲಿ ಕೂಡ ಬರಿಗಾಲಲ್ಲೆಲ್ಲ ನಡೀತಾ ಇದಾರೆ. ಇನ್ನು ಬಸ್ ಸ್ಟಾಪ್ ತುಂಬಾ ದೂರ ಐತೆ, ಆದ್ರೂ ನನಗೆ ಇಲ್ಲೇ ಕಾಣಿಸ್ತಾ ಇದ್ರು. ಬೆಟ್ಟ ಬಂತಪ್ಪ ಅಂತ ತುಂಬಾ ಖುಷಿ ಆಗ್ತಾ ಇತ್ತು. ಇನ್ನೇನ್ ಬಂದು ತಿರುವಣ್ಣಾಮಲೈಗೆ ಸೇರಿದ್ವಿ. 9 ಗಂಟೆಗೆ ತಿರುವಣ್ಣಾಮಲೈಯಲ್ಲಿ ಇದೀವಿ ನಾವು. 9 ಗಂಟೆಗೆ ತಂದು ನಮ್ಮನ್ನ ಇಲ್ಲಿ ಬಿಟ್ಟಿದ್ದಾರೆ ಬಸ್ಸು. ಸೊ 4:15 ನಾನು ಹತ್ತಿದ್ದು. 9 ಗಂಟೆಗೆ ಬಸ್ಸು ರೀಚ್ ಆಗಿದೆ. ಬನ್ನಿ ಹೋಗೋಣ ಟೆಂಪಲ್ ಹತ್ರ. ಸೊ ಮನೆ ಹತ್ರನೇ ನಾನು ಎಲ್ಲ ಫ್ರೆಶ್ ಅಪ್ ಆಗೆಲ್ಲ ಬಂದಿದ್ದೆ. 1 ಡೇಲಿ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಇದು ಬಸ್ ಸ್ಟಾಪ್ ನೋಡಿ, ಇಲ್ಲಿಂದ ಹಿಂಗೆ ಬಂದರೆ ಇದು ರೈಲ್ವೆ ಸ್ಟೇಷನ್ನು, ಹಿಂಗೆ ಬಂದರೆ ಇದು ಬೆಟ್ಟ ನೋಡಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇದ್ದೀನಿ. 3 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಬನ್ನಿ ಹೋಗೋಣ. ಮಮ್ಮಿ ಟೆಂಪಲ್ ಬ್ರೋ ಎವಳರ್. ಬಸ್ ಸ್ಟಾಪಿಂದ ದೇವಸ್ಥಾನ ಹತ್ರ ಬಿಡೋಕ್ಕೆ 100 ರೂಪೀಸ್ ಅಂತೆ ಒಬ್ಬರಿಗೆ. ಏನಿಲ್ಲ ಅಂದ್ರೂ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ ದೇವಸ್ಥಾನ. ಆದರೆ ಒಬ್ಬರಿಗೆ 100 ರೂಪಾಯಿ ತಗೊಂತಾರಂತೆ. ನಾನಂತೂ ಹೋಗಕ್ಕೆ ಹೋಗಿಲ್ಲ, ಯಾಕೆಂದರೆ ಮುಂದೆ ಸಿಗುತ್ತೆ ಅಂತ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. 3 ಕಿಲೋಮೀಟ್ರಿಗೆ 100 ರೂಪೀಸ್ ಅಂದರೆ ಆದರೆ ಇಲ್ಲಿ ಬಂದಾಗ ನೋಡಿ ಸ್ಕ್ಯಾಮ್ ಮಾಡ್ತಾರೆ. ಬನ್ನಿ ವಾಕಿಂಗ್ ನೋಡೋಣ. ಬಸ್ಸೆಲ್ಲ ಇದೆ, ಬಟ್ ನನಗೆ ಅಷ್ಟು ಗೊತ್ತಿರಲಿಲ್ಲ.
ಫೋನ್ ಪೇ ಅಂಕಲ್. ಅವರೇ ಆಟೋ ನಿಲ್ಸಿದ್ರು. ಎಲ್ಲಿಗೆ ಹೋಗ್ಬೇಕಂತ ಕೇಳಿದ್ರು. ನಾನು ಟೆಂಪಲ್ಗೆ ಹೋಗ್ಬೇಕು, ಎಷ್ಟು ತಗೊಂತೀರಾ ಅಂತ ಕೇಳಿದೆ. 20 ರೂಪಾಯಿ ಕೊಡಪ್ಪ ಅಂತ ಅವರೇ ಅಂದ್ರು. 1 ಕಿಲೋಮೀಟರ್ ಇಲ್ಲ ದೇವಸ್ಥಾನ. ನಾನು 3 ಕಿಲೋಮೀಟರ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ 800 ಮೀಟರ್ 1 ಕಿಲೋಮೀಟರ್ ಹತ್ತತ್ರ ಬಂದ್ಬಿಡುತ್ತೆ ಅಷ್ಟೇ ದೇವಸ್ಥಾನ. ನೀವೇನಾದ್ರೂ ವಾಕ್ ಮಾಡ್ಕೊಂಡೇ ಹೋಗ್ಬೋದು. ನೀವು ವಾಕ್ ಮಾಡಕ್ ಆಗಲ್ಲ ಅಂದ್ರೆ 20 ರೂಪಾಯಿ ಕೊಟ್ಟು ದೇವಸ್ಥಾನಕ್ಕೆ ಹೋಗ್ಬೋದು. ಚೇಂಜ್ இருக்கா 500 ನೀವು ಚೇಂಜ್ ಇಟ್ಕೊಂಡು ಬನ್ನಿ, ಆಟೋಗೆ ಯೂಸ್ ಆಗುತ್ತೆ. ನಾನು ನಡ್ಕೊಂಡು ಬರ್ತಾ ಇದ್ವಿ. ಸೊ ಅವರು 20 ರೂಪಾಯಿ ಬನ್ನಿ ಹೋಗೋಣ ಅಂದರು. 20 ರೂಪಾಯಿಲೆ ಬಂದೆ ದೇವಸ್ಥಾನ ಹತ್ರ. 100 ರೂಪಾಯಲ್ಲಿ 20 ರೂಪಾಯಲ್ಲಿ ನೋಡಿ 20 ರೂಪಾಯಿ ಆ್ಯಡ್ ಮಾಡ್ಕೊಳ್ಳಿ. ಇದೆ ರಾಜಗೋಪುರಂ. ನೋಡೋಣ, ಇಲ್ಲಿ ಫ್ರೀ ದರ್ಶನಕ್ಕೆ ಹೋಗ್ತಿದ್ದೀನಿ. ಒಳಗೆ ಟೋಕನ್ ಕೊಡ್ತಾರಂತೆ. ಒಳಗೆ ಹೋದ್ರೆ ಗೊತ್ತಾಗುತ್ತೆ. ಲೆಫ್ಟ್ ಸೈಡಲ್ಲಿ ಇದೆ ಅಂತೆ. ದೇವಸ್ಥಾನ ಎಂಟ್ರಿ ಆಗಿದ್ದೆ. ಲೆಫ್ಟ್ ಸೈಡ್ ಅಲ್ಲಿ 50 ರೂಪೀಸ್ ಟೋಕನ್ ಇರುತ್ತೆ. ರೈಟ್ ಸೈಡ್ ಅಲ್ಲಿ ಫ್ರೀ ಆಗಿ ದರ್ಶನಕ್ಕೆ ಹೋಗ್ಬೋದು. ನಾವು ಅರುಣಾಚಲನ್ ದರ್ಶನ ಮಾಡಬೇಕು ಅಂತ 14 ಕಿಲೋಮೀಟರ್ ನಡ್ಕೊಂಡು ಬಂದು ಆ ಬಿಸಿಲಲ್ಲಿ 4 ಅವರ್ 5 ಅವರ್ ವೆಯ್ಟ್ ಮಾಡಿ ದರ್ಶನ ಪಡೆದಾದ್ಮೇಲೆ ಯಾವ ಬಾಡಿ ಪೇನ್ ಇರಲ್ಲ, ಯಾವ ಸುಸ್ತೂ ಇರಲ್ಲ. ಆ ತರ ಫೀಲ್ ಆಗುತ್ತೆ. ಲೈಕ್ ನನಗೆ ತಿರುಪತಿಲಿ ಮತ್ತೆ ಅರುಣಾಚಲನ ಹತ್ರ ಮಾತ್ರ ಈ ತರ ಅನ್ಸಿದ್ದು. ತಿಮ್ಮಪ್ಪನ ದರ್ಶನ ಮಾಡ್ಬೇಕಂದ್ರೆ ಬೆಟ್ಟ ಎಲ್ಲ ಹತ್ಕೊಂಡು ನಾವು ತಿಮ್ಮಪ್ಪನ ದರ್ಶನ ಮಾಡಿದಾಗ ಆ ಬಾಡಿ ಪೇನ್ ಏನಿರಲ್ಲ ನೋಡಿ, ಅದೇ ತರ ಆಗುತ್ತೆ. ಇಲ್ಲೂ ಕೂಡ ತಿರುವಣ್ಣಾಮಲೈ. ಜೀವನದಲ್ಲಿ ಒಂದ್ಸಲಿ ಆದ್ರೂ ಶಿವನ ದರ್ಶನ ಮಾಡಿ. ಶಿವನ ದರ್ಶನ ಮಾಡ್ತೀರಾ ಅಂದ್ರೆ ನೀವು ವೀಕ್ ಡೇಸ್ ಅಲ್ಲಿ ಬರೋದೇ ಬೆಸ್ಟ್. ಕಾರ್ತಿಕ ದೀಪ ಅಂತ ಮಾಡಿದಾಗ ನೀವು ಬಂದ್ರೆ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ. ಸಂಡೇ ಆದ್ರೂ ಕೂಡ ಒಂದು 2 ಅವರ್ ಮಿನಿಮಮ್ ಟೈಮ್ ಆಗೇ ಆಗುತ್ತೆ. 14 ಕಿಲೋಮೀಟರ್ ನಾವು ಗಿರಿ ಪ್ರದಕ್ಷಿಣೆ ಹಾಕಿ ಶಿವನ ದರ್ಶನ ಮಾಡ್ತೀರಿ ಅಂದ್ರೆ ನೀವು ನೈಟ್ ಗಿರಿ ಪ್ರದಕ್ಷಿಣೆ ಮಾಡೋದೇ ಬೆಸ್ಟ್. ನಾನಂತೂ 14 ಕಿಲೋಮೀಟರ್ ನಡೆದಿಲ್ಲ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ನಾನು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರ ಹೋದಾಗ ನೈಟ್ ಟೈಮ್ ಗಿರಿ ಪ್ರದಕ್ಷಿಣೆ ಹಾಕಿ ಶಿವನ ದರ್ಶನ ಮಾಡ್ಕೊಂಡು ಬರ್ತೀನಿ. ಮಧ್ಯರಾತ್ರಿ 1-2 ಗಂಟೆಗೆ ನೀವೇನಾದ್ರೂ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ರೆ ಒಂದು 7 ಗಂಟೆ 6 ಗಂಟೆವರೆಗೂ ನೀವು ನಡೆದ್ರೆ 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ನೀವು ಶಿವನ ದರ್ಶನ ಆರಾಮಾಗಿ ಮಾಡ್ಬೋದು. ತುಂಬಾ ರಶ್ ಇರಲ್ಲ ಆ ಟೈಮಲ್ಲಿ. ಇವರೆಲ್ಲ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕಿ ಈ ಬಿಸಿಲಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಫ್ರೀ ದರ್ಶನಕ್ಕೆ. ತಿರುವಣ್ಣಾಮಲೈ ಬೆಟ್ಟನ ಬರೀ ಬೆಟ್ಟ ಅಂತ ನಂಬೋದಿಲ್ಲ ಜನ, ಅದು ಸ್ವತಃ ಶಿವನ್ ಸ್ವರೂಪ ಅಂತಾನೆ ನಂಬ್ತಾರೆ. ಹಾಗಾಗಿ ಗಿರಿ ಪ್ರದಕ್ಷಿಣೆ ಹಾಕ್ತಾರೆ. ಪೌರ್ಣಮಿ ದಿವಸ, ಈ ಹುಣ್ಣಿಮೆ ದಿವಸ ತುಂಬಾ ಜನ ಸೇರಿರ್ತಾರಂತ ಅಲ್ಲಿ. ಇವಾಗ ಸಿಕ್ಕಾಪಟ್ಟೆ ಜನ ಇದ್ರು, ಅವಾಗ ಇನ್ನೂ ತುಂಬಾ ಜನ ಇರ್ತಾರೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಬಿಸಿಲು. ಯಾರು 14 ಕಿಲೋಮೀಟರ್ ನಡೀತಿರೋ ಅವರು ನೈಟ್ ನಡೆಯೋದೇ ಬೆಸ್ಟ್. ಈ ಬಿಸಿಲಲ್ಲಿ ನಡೆಯಕ್ ಆಗೋದಿಲ್ಲ. ಯಾರ್ಯಾರು ನಡಿಬೇಕು ಅನ್ಕೊಂಡಿದ್ರು ಅವರೆಲ್ಲ ನೈಟ್ ಬೆಸ್ಟ್ ಅಂತ. 50 ರೂಪಾಯಿ ಕೊಟ್ಟು ಬಂದಿದ್ದಕ್ಕೂ ಬೆಸ್ಟ್ ಆಯ್ತು. ಯಾಕೆಂದ್ರೆ ತುಂಬಾ ರಶ್ ಇದೆ ಫ್ರೀ ದರ್ಶನಕ್ಕೆ. ಬಿಸಿಲು ಬೇರೆ. ಈ ಬಿಸಿಲಲ್ಲಿ ನಾವು 50 ರೂಪಾಯಿ ಲೆಕ್ಕ ಹಾಕಿದ್ರೆ 4-5 ಅವರ್ ವೆಯ್ಟ್ ಮಾಡಬೇಕು. ಒಂದು 50 ರೂಪಾಯಿ ಕೊಟ್ಟು ಕ್ಯೂವಲ್ಲಿ ಬಂದ್ರೆ ನನಗೆ 3/4 ಅವರ್ ಆಯ್ತು. 1 ಅವರ್ ಅನ್ಕೊಳ್ಳಿ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬರೋಕ್ಕೆ. ಸೊ ನೀವೇನಾದ್ರು ಬರಂಗಿದ್ರೆ ಒಂದು 50 ರೂಪಾಯಿ ಟೋಕನ್ ತಗೊಂಡು ಬನ್ನಿ. ಸ್ವಲ್ಪ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಗಿರಿ ಪ್ರದಕ್ಷಿಣೆ ತುಂಬಾ ಜನ ಆಗ್ತಾ ಇದ್ದಾರೆ. ಬಟ್ ನಾನು ಗಿರಿ ಪ್ರದಕ್ಷಿಣೆ ಆಗ್ತಾ ಇಲ್ಲ. ಸೊ ನಾನು ಒಂದಿನದಲ್ಲಿ ಬಂದು ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕು. ಹಾಗಾಗಿ ನಾನು ರೌಂಡ್ಸ್ ಆಗ್ತಾ ಇಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರ ಶಿವನ ದೇವಾಲಯದ ಒಳಗೆ ಮಾತ್ರವಲ್ಲ, ತಿರುವಣ್ಣಾಮಲೈ ಬೆಟ್ಟದ ರೂಪದಲ್ಲಿ ಶಿವನು ಇದ್ದಾನೆ ಅಂತ ಅಲ್ಲಿನ ಜನ ನಂಬ್ತಾರೆ. ಹಾಗಾಗಿ ಬೆಟ್ಟದ ಸುತ್ತಮುತ್ತ 14 ಕಿಲೋಮೀಟರ್ ನಡೀತಾರೆ. ಅದೇ ತಮಿಳುನಾಡಿನ ಪ್ರಸಿದ್ಧ ತಿರುವಣ್ಣಾಮಲೈ ಅರುಣಾಚಲೇಶ್ವರನ ದೇವಸ್ಥಾನ. ತಿರುವಣ್ಣಾಮಲೈಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಹಬ್ಬ ಅಂದ್ರೆ ಯಾವುದು? ಅದೇ ಕಾರ್ತಿಕ ದೀಪಂ. ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಒಟ್ಟು 9 ಪ್ರಮುಖ ಗೋಪುರಗಳಿವೆ. ಅವುಗಳಲ್ಲಿ ಪೂರ್ವ ಭಾಗದಲ್ಲಿರೋದು ಒಂದೇ ಗೋಪುರ.
ಗೋಪುರ, ಅದು ರಾಜಗೋಪುರ, ಸುಮಾರು 217 ಅಡಿ ಇದೆ. ದೇವಸ್ಥಾನ ವಾಸ್ತು ಶಿಲ್ಪದಲ್ಲಿ ಚೋಳ ಮತ್ತೆ ವಿಜಯನಗರ ಕಾಲದ ಕೊಡುಗೆಗಳು ಕಾಣಿಸ್ತಾ ಇರುತ್ತೆ. ಕಾರ್ತಿಕ ದೀಪಂ ಸಂದರ್ಭದಲ್ಲಿ ಬೆಟ್ಟದ ಮೇಲೆ ದೊಡ್ಡದಾಗಿ ದೀಪ ಹಚ್ತಾರೆ. ಈ ವರ್ಷ ಏನಾದರೂ ನಿಮ್ ಕೈಯಲ್ಲಿ ಆದ್ರೆ ಕಾರ್ತಿಕ ದೀಪನ ನೋಡಕ್ ಹೋಗಿ. ನೈಟ್ ಎಲ್ಲ ಗಿರಿ ಪ್ರದಕ್ಷಿಣೆ ಹಾಕಿರ್ತಾರೆ. ಬೆಳಿಗ್ಗೆ ಬಂದು ಆ ಕ್ಯೂವಲ್ಲಿ ನಿಂತ್ಕೊಳ್ತಾರೆ. ಅಲ್ಲೂ ಸ್ವಲ್ಪ ಬಿಸಿಲು ಜಾಸ್ತಿನೇ. ಸೊ ನೀವು ಆಲ್ಮೋಸ್ಟ್ ಬೆಳಗಿನ ಜಾವ ನಡೆಯೋಕ್ಕೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಒಂದು 12 ಗಂಟೆ ಅಂದರೆ 12 ಗಂಟೆಗೆ ನೀವೇನಾದರೂ ಇಲ್ಲಿ ಬಂದು ಒಂದು 5 ಗಂಟೆ 6 ಗಂಟೆವರೆಗೂ ನಡೆದು ಆಮೇಲೆ ನೀವು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋದರೆ ನೀವು ಸ್ವಲ್ಪ ನಿಮ್ಗೆ ಈಸಿ ಆಗುತ್ತೆ ನೋಡಿ. ಒಂದು 10 ಗಂಟೆ 10:30 11 ಗಂಟೆ ಹಂಗೆ ನೀವು ದರ್ಶನಕ್ಕೆ ಹೋದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ, ಪ್ಲಸ್ ಬಿಸಿಲು ಹೆವಿ ಇರುತ್ತೆ. ನೀವು ಆಲ್ಮೋಸ್ಟ್ ಬೆಳಗಿನ ಜಾವ ಬರೋಕ್ಕೆ ಟ್ರೈ ಮಾಡಿ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಂದ ಏನೊಂದು ಕಿಲೋಮೀಟ್ರ್ ಇರ್ಬೋದು, ಆರಾಮಾಗಿ ಬಾಕಲ್ಲೇ ಹೋಗ್ಬೋದು ನಾವು. ಸೊ ನೀವು ಬೆಂಗಳೂರಿಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಇದ್ವು, ಪ್ಲಸ್ KSRTCನೂ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗೇ ಇದ್ವು. ನಾನು ಹೊಸೂರಿಗೆ ಬಂದು ಹೊಸೂರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದೆ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.